ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಒಂದು ಸುಂದರವಾದ ರಿಂಗನ್ನು ಯೂಸ್ ಮಾಡಿಕೊಂಡು ಬ್ರೈಡಲ್ ಕುಚ್ಚನ್ನು ಹೇಗೆ ಹಾಕೋದು ಅಂತ ಹೇಳಿಬಿಟ್ಟು ನಾನು ನಿಮ್ಮೊಂದಿಗೆ ಒಂದೇ ಒಂದು ಫ್ಲವರ್ ಹಾಕಿ ತೋರಿಸ್ತಾ ಇದ್ದೀನಿ. ಯಾವ ಥರ ಹಾಕ್ತೀನಿ ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ನೋಡ್ತಾ ಹೋಗಿ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ, ಓಕೆನಾ? ನೋಡಿ, ಈ ಥರ ರಿಂಗ್ ತೊಗೊಂಡಿದ್ದೀನಿ. ರಿಂಗ್ ತೊಗೊಂಡ್ಬಿಟ್ಟು ನಾನು ಸೀರೆಯೊಂದಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಫಸ್ಟಲ್ಲೇ ಲಾಕ್ ಮಾಡ್ಕೊಂಡಾದ್ಮೇಲೆ ನಾನು ಸ್ಟಾರ್ಟಿಂಗಿಂದನೇ ಒಂದು ಚಿಕ್ಕ ಬೀಡ್ಸ್ನ ಹಾಕ್ತಾ ಹೋಗ್ತೀನಿ. ಫಸ್ಟ್ ನೀಟಾಗಿ ಒಂದು ಚೈನ್ 2 ಚೈನ್ ಲಾಕ್ ಮಾಡ್ಕೋಬೇಕು ನೀಟಾಗಿ. ನೋಡಿ, ಈ ಥರ 2 ಸಲ ಲಾಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಡಬಲ್ ಕ್ರೋಶನ ಮಾಡ್ತಾ ಇರೋದು. ನೋಡಿ, ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನಿಮಗೆ. ಡಬಲ್ ಕ್ರೋಶ ಮಾಡ್ಕೋಬೇಕು. ಡಬಲ್ ಕ್ರೋಶ ಆದ ತಕ್ಷಣ ನಾವೇನು ಮಾಡಬೇಕು, ಒಂದು ಚಿಕ್ಕದಾಗಿರೋ ಬೀಡ್ಸ್ನ ತೊಗೊಂಡಿದ್ದೀನಿ. ನೋಡಿ, ನಾನು ಈ ಥರ ಗೋಲ್ಡನ್ ಕಲರ್ ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಂದರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣುವಂಥ ಡಿಸೈನ್ ಫ್ರೆಂಡ್ಸ್ ಇದು. ಮತ್ತು ಈಸಿಯಾಗಿರುತ್ತೆ ಮತ್ತು ಕಾಸ್ಟ್ಲಿ ಕೂಡ ಇದು. ನೋಡಿ ಫ್ರೆಂಡ್ಸ್, ನಾನು ಹಾಕ್ತಾ ಇದ್ದೀನಲ್ವ, ಇದೇ ಥರ ಸೇಮ್ ಕಂಬಗಳು ಒಂದು 20 ಕಂಬಗಳನ್ನು ಹಾಕಬೇಕು. ಅಂದರೆ 20 ಕಂಬ ನಿಮಗೆ ಎಣಿಕೆ ಮಾಡಿಲ್ಲ ಅಂದರೂ ಪರವಾಗಿಲ್ಲ. ಇಲ್ಲಿ ಫುಲ್ ಫಿಲ್ ಆಗಬೇಕು. ಹಾಗೆ ಫುಲ್ ರಿಂಗನ್ನು ನಾವು ಸುತ್ತಲೂ ಕೂಡ ಡಬಲ್ ಕ್ರೋಶ ಮಾಡ್ಕೊತ ಹೋಗಬೇಕು. ಜೊತೆಗೆ ಒಂದೊಂದು ಬೀಡ್ಸ್ನ ಹಾಕ್ಕೊತ ಹೋಗಬೇಕು. ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲಾಸ್ಟ್ ಎಂಡಲ್ಲಿ ಯಾವ ಥರ ಕಾಣಿಸ್ತಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ನಾನೀಗ ನಿಮಗೆ ನೋಡಿ ಡಬಲ್ ಕ್ರೋಶ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಡಬಲ್ ಕ್ರೋಶ ಮಾಡಿದ್ರೇ ಚೆಂದ ಕಾಣೋದು. ಸಿಂಗಲ್ ಕ್ರೋಶಗೆ ಸ್ವಲ್ಪ ಸಿಂಪಲಾಗಿ ಆಗ್ಬಿಡುತ್ತೆ ಅಂತ ಹೇಳಿ ನಾನು ಡಬಲ್ ಕ್ರೋಶನ ಯೂಸ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ಕೂಡ ಡಬಲ್ ಕ್ರೋಶ ಮಾಡಿ. ಕ್ರೋಶ ಮಾಡೋಕ್ಕೆ ಬಂದಿಲ್ಲ ಅಂದರೂ ಕೂಡ ಟ್ರೈ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ತುಂಬ ಈಸಿಯಾಗಿದೆ. ಏನೋ ರಿಂಗ್ ಸುತ್ತಲೂ ಹಾಕ್ಕೊಂಡು ಹೋಗೋದು. ನೋಡಿ ಫ್ರೆಂಡ್ಸ್, ಎಂಡಲ್ಲಿ ಈ ಥರ ಬಂದಿದೆ. ನೀವು ಫುಲ್ ಸ್ಯಾರಿಗೆ ಇದೇ ಥರ ದಾರನ ಕಟ್ ಮಾಡ್ಕೋಬೇಕು. ಇದೇ ಥರ ಹಾಕ್ತಾ ಹೋಗಬೇಕು. ಕಂಟಿನ್ಯೂಸ್ ಒಂದೇ ಲೈನಲ್ಲಿ ಹಾಕೋಕ್ಕಾಗಲ್ಲ.
ನಮಗೆ ಅಲ್ಲಲ್ಲಿ ಸ್ವಲ್ಪ ಒಂದು ಸ್ಪೇಸ್ ಬಿಟ್ಟು ಹಾಕ್ತಾ ಹೋದರೆ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನೀವು ಮಿಡ್ಲಲ್ಲಿ ಒಂದೊಂದು ಬೇಬಿ ಕುಚ್ಚನ್ನು ಹಾಕಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದನ್ನು 500ಇಂದ 600ವರೆಗೂ ಇಸ್ಕೋಬೋದು. ತುಂಬ ಚೆನ್ನಾಗಿ ಬಂದಿದೆ ಬ್ರೈಡಲ್ ಕುಚ್ಚು. ಇದೇ ಥರ ಕುಚ್ಚನ್ನು ಹಾಕಿ ಮಿಡ್ಲಲ್ಲಿ ಏನಾದರೂ ಒಂದು ಬೀಡ್ಸ್ನ ಹಾಕಿ ಅಥವಾ ಸ್ಟೋನ್ನ ಹಾಕಿ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಫುಲ್ ಟ್ರೆಂಡಲ್ಲಿರುವಂಥ ಕುಚ್ಚುಗಳು ಇವೆಲ್ಲ. ಚೆನ್ನಾಗಿದೆನಾ ಫ್ರೆಂಡ್ಸ್, ಹೇಗಿದೆ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನನಗೆ, ಓಕೆನಾ. ಮತ್ತು ನಿಮಗೆ ಯಾವ ಥರ ಕುಚ್ಚು ಬೇಕು ಅಂತ ಕೇಳಿದರೆ ನಾನು ಅದೇ ಥರ ಕುಚ್ಚನ್ನು ನಿಮಗೆ ಹಾಕಿ ತೋರಿಸ್ತೀನಿ. ಕಾಮೆಂಟ್ ಮಾಡಿರಿ ನಿಮಗೆ ಯಾವ ಥರ ಕುಚ್ಚು ಬೇಕು ಅಂತ. ಹೇಗಿದೆ ಅಂತ ಹೇಳಿ ನನಗಂದ್ರೂ ತಿಳಿಸೋದು ಮಾತ್ರ ಮರಿಬೇಡಿ ದಯವಿಟ್ಟು. ನನಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಿಮ್ಗೆ ಹೆಂಗೆ ಕಾಣಿಸ್ತಿದೆ ಅಂತ ನನಗೆ ಗೊತ್ತಿಲ್ವಲ್ಲ, ಅದರಿಂದ ನೀವು ಕಾಮೆಂಟ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ ಯಾವ ಥರ ಇದೆ. ಫುಲ್ ಸ್ಯಾರಿಗೆ ಇದಕ್ಕೆ ಮಿಡ್ಲಲ್ಲಿ ಒಂದೊಂದು ಬೇಬಿ ಕುಚ್ಚನ್ನು, ಸ್ಯಾರಿ ಏನು ಕಲರ್ ಇರುತ್ತೆ ಆ ಥರ ಅಪೋಸಿಟ್ ಕಲರ್, ಬೇರೆ 2 ಕಲರ್ ಸ್ಯಾರಿ ಇದ್ದರೆ 2 ಕಲರ್ನೂ ಮಿಕ್ಸ್ ಮಾಡಿ ಹಾಕಿ. ಆದರೆ ರಿಂಗ್ ಮಾತ್ರ ಒಂದೇ ಕಲರ್ ಹಾಕ್ಕೊಂಡೋಗಿ, ಕುಚ್ಚು ಮಾತ್ರ ಮಿಕ್ಸ್ ಮಾಡಿ ಹಾಕ್ಕೊತ ಹೋಗಿ. ಸೂಪರಾಗಿ ಕಾಣಿಸುತ್ತೆ ನೋಡಿ. ನಾನು ಸುಮ್ಮನೆ ಇಟ್ಟಿರೋದು ಇದು ಬೀಡ್ಸು. ಮೇಲ್ಗಡೆ ಸ್ಟೋನ್ ಹಾಕಿ ಅಥವಾ ಚಿಕ್ಕದಾಗಿರೋ ಬೀಡ್ಸ್ನ ಹಾಕಿ ಎಂಡ್ ಮಾಡಿ ಸೂಪರಾಗಿ ಕಾಣಿಸುತ್ತೆ ನೋಡಿ. ಓಕೆ ಫ್ರೆಂಡ್ಸ್, ಚಾನಲ್ನ ಯಾರೆಲ್ಲ ನೋಡಿದ್ರಿ ತುಂಬ ಧನ್ಯವಾದಗಳು. ಓಕೆ ಬಾಯ್.